ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 19/4/2024 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಇಡೀ ಪ್ರಪಂಚದ ಆಹಾಕಾರವನ್ನು ಅಳಿಸಿ ಜಯ ಜಯಕಾರವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಹಳೆಯ ಪ್ರಪಂಚದಲ್ಲಿ ಹಾಹಾಕಾರವಿದೆ, ಹೊಸ ಪ್ರಪಂಚದಲ್ಲಿ ಜಯ ಜಯಕಾರವಿರುತ್ತದೆ. ಪ್ರಶ್ನೆ: ಯಾವ ಈಶ್ವರೀಯ ನಿಯಮದಿಂದ ಬಡವರೇ ತಂದೆಯ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ, ಸಾಹುಕಾರರು ಪಡೆಯಲಾಗುವುದಿಲ್ಲ? ಉತ್ತರ: ಈಶ್ವರೀಯ ನಿಯಮವಾಗಿದೆ. ಪೂರ್ಣ ಭಿಕಾರಿಗಳಾಗಿ ಏನೆಲ್ಲ ಇದೆಯೋ ಅದನ್ನು ಮರೆಯುತ್ತಾ ಹೋಗಿ. ಬಡ ಮಕ್ಕಳೇ ಸಹಜವಾಗಿ ಮರೆಯುತ್ತಾರೆ. ಸಾಹುಕಾರರು ಯಾರು ತಮ್ಮನ್ನು ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ, ಅವರು ಬುದ್ಧಿಯಿಂದ ಏನೂ ಮರೆಯುವುದಿಲ್ಲ. ಆದ್ದರಿಂದ ಯಾರಿಗೆ ಹಣ, ಅಧಿಕಾರ, ಮಿತ್ರ ಸಂಬಂಧಿಗಳ ನೆನಪಿರುತ್ತದೆಯೋ ಅವರು ಸತ್ಯಯೋಗಿಗಳಾಗಲು ಸಾಧ್ಯವೇ ಇಲ್ಲ. ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯು ಸಿಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ನಿಶ್ಚಯ ಬುದ್ಧಿ ಮಕ್ಕಳು ಬಹಳ ಚೆನ್ನಾಗಿ ತಿಳಿದಿದ್ದಾರೆ. ತಂದೆಯು ಇಡೀ ಪ್ರಪಂಚದ ಜಗಳವನ್ನು ದೂರ ಮಾಡಲು ಬಂದಿದ್ದಾರೆ ಎನ್ನುವುದು ನಿಮಗೆ ಪಕ್ಕಾ ನಿಶ್ಚಯವಿದೆ. ಈ ತನುವಿನಲ್ಲಿ ಬ್ರಹ್ಮಬಾಬರ ತನುವಿನಲ್ಲಿ ತಂದೆಯು ಬಂದಿದ್ದಾರೆ. ಅವರ ಹೆಸರು ಶಿವ ಆಗಿದೆ ಎಂದು ಯಾರು ಚತುರ ಬುದ್ಧಿವಂತ ಮಕ್ಕಳಿದ್ದಾರೆ ಅವರಿಗೆ ಗೊತ್ತಿದೆ. ಏಕೆ ಬಂದಿದ್ದಾರೆ? ಅಹಾಕಾರವನ್ನು ನಾಶ ಮಾಡಿ ಜಯ ಜಯಕಾರವನ್ನು ಮಾಡಲು ಬಂದಿದ್ದಾರೆ. ಮೃತ್ಯು ಲೋಕದಲ್ಲಿ ಎಷ್ಟೊಂದು ಜಗಳ ಮುಂತಾದವುಗಳಿವೆ. ಎಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಹೋಗಬೇಕಾಗಿದೆ. ಅಮರ ಲೋಕದಲ್ಲಿ ಈ ಜಗಳ ಕಲಹದ ಮಾತೇ ಇರುವುದಿಲ್ಲ. ಇಲ್ಲಿ ಎಷ್ಟೊಂದು ಹಾಹಾಕಾರವಿದೆ, ಎಷ್ಟೊಂದು ನ್ಯಾಯಾಧೀಶರಿದ್ದಾರೆ, ಹೊಡೆದಾಟವೂ ಇದೆ. ವಿದೇಶಗಳಲ್ಲಿಯೂ ನೋಡಿ ಹಾಹಾಕಾರವಿದೆ. ಇಡೀ ಪ್ರಪಂಚದಲ್ಲಿ ಬಹಳ ಏರುಪೇರಿದೆ. ಇದಕ್ಕೆ ಹಳೆಯ ತಮೋಪ್ರಧಾನ ಪ್ರಪಂಚವೆಂದು ಹೇಳಲಾಗುತ್ತದೆ. ಕೊಳಕೆ ಕೊಳಕಾಗಿದೆ, ಕಾಡೇ ಕಾಡಾಗಿದೆ. ಬೃಹದ್ದಿನ ತಂದೆಯು ಇದೆಲ್ಲವನ್ನು ದೂರ ಮಾಡಲು ಬಂದಿದ್ದಾರೆ. ಈಗ ಮಕ್ಕಳು ಬಹಳ ಚತುರ ಬುದ್ಧಿವಂತರಾಗಬೇಕಾಗಿದೆ. ಒಂದು ವೇಳೆ ಮಕ್ಕಳಲ್ಲಿಯೂ ಸಹ ಜಗಳ ಕಲಹವಾಗುತ್ತಿದ್ದರೆ ತಂದೆಗೆ ಹೇಗೆ ಸಹಯೋಗಿಗಳಾಗುತ್ತೀರಿ? ತಂದೆಗೆ ಬಹಳ ಚತುರ ಬುದ್ಧಿವಂತ ಸಹಯೋಗಿ ಮಕ್ಕಳು ಬೇಕು. ಅವರಲ್ಲಿ ಯಾವುದೇ ಏರುಪೇರುಗಳಿರಬಾರ್ದು. ಇದೂ ಸಹ ಮಕ್ಕಳಿಗೆ ತಿಳಿದಿದೆ, ಏಕೆಂದರೆ ಇದು ಹಳೆಯ ಪ್ರಪಂಚವಾಗಿದೆ. ಅನೇಕ ಧರ್ಮಗಳಿವೆ. ತಮೋಪ್ರಧಾನ ವಿಕಾರಿ ಪ್ರಪಂಚವಾಗಿದೆ. ಇಡೀ ಪ್ರಪಂಚವೇ ಪತಿತವಾಗಿದೆ. ಈ ಪತಿತ ಹಳೆಯ ಪ್ರಪಂಚದಲ್ಲಿ ಜಗಳವಿದೆ. ಇದೆಲ್ಲವನ್ನು ದೂರ ಮಾಡಲು ಹಾಗೂ ಜಯ ಜಯಕಾರವನ್ನಾಗಿ ಮಾಡಲು ತಂದೆಯು ಬರುತ್ತಾರೆ. ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖ, ಅಶಾಂತಿ ಇದೆ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಆಗಲಿ ಎಂದು ಬಯಸುತ್ತಾರೆ. ಈಗ ಇಡೀ ವಿಶ್ವದಲ್ಲಿ ಪೂರ್ಣ ಶಾಂತಿಯನ್ನು ಮನುಷ್ಯರು ಸ್ಥಾಪನೆ ಮಾಡಲು ಹೇಗೆ ಸಾಧ್ಯ? ಬೇಹದ್ದಿನ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಇದೂ ಸಹ ಆಟವಾಗಿದೆ. ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಎದ್ದು ನಿಲ್ಲಿ, ತಂದೆಗೆ ಸಹಯೋಗಿಗಳಾಗಿರಿ. ತಂದೆಯಿಂದ ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯಬೇಕಾಗಿದೆ. ಕಡಿಮೆ ಏನಿಲ್ಲ, ಅಪಾರ ಸುಖವಿದೆ. ಮಧುರ ಮಕ್ಕಳೇ, ನಾಟಕದನುಸಾರ ಬೇಹದ್ದಿನ ತಂದೆಯೇ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡಲು ಬಂದಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ಭಾರತವು ಸ್ವರ್ಗವಾಗಿತ್ತು. ಸ್ವರ್ಗವನ್ನು ವಂಡರ್ಫುಲ್ ಆಫ್ ವರ್ಲ್ಡ್ಸ್ ಅರ್ಥಾತ್ ವಿಶ್ವದ ಅದ್ಭುತ ಎಂದು ಹೇಳಲಾಗುತ್ತದೆ. ತ್ರೇತಾಯುಗಕ್ಕೆ ಈ ರೀತಿ ಹೇಳುವುದಿಲ್ಲ. ಮಕ್ಕಳು ಇಂಥ ಸ್ವರ್ಗದಲ್ಲಿ ಬರುವಂಥ ಪುರುಷಾರ್ಥ ಮಾಡಬೇಕಾಗಿದೆ. ಮೊದಲು ನಾವು ಸ್ವರ್ಗದಲ್ಲಿ ಬರಬೇಕು, ಲಕ್ಷ್ಮೀನಾರಾಯಣರಾಗಬೇಕು ಎಂದು ಮಕ್ಕಳು ಬಯಸುತ್ತೀರಿ. ಈಗ ಈ ಹಳೆಯ ಪ್ರಪಂಚದಲ್ಲಿ ಬಹಳ ಹಾಹಾಕಾರ ಇದೆ. ಹಾಹಾಕಾರ ಆಗಲಿದೆ. ರಕ್ತದ ನದಿಗಳು ಹರಿಯುತ್ತಿವೆ. ರಕ್ತದ ನದಿಗಳ ನಂತರ ತುಪ್ಪದ ನದಿಗಳು ಹರಿಯುತ್ತವೆ. ಅದಕ್ಕೆ ಕ್ಷೀರಸಾಗರ ಎಂದು ಹೇಳುತ್ತಾರೆ. ಇಲ್ಲಿಯೂ ಸಹ ದೊಡ್ಡ ಕೊಳಕು
ಇಲ್ಲಿಯೂ ಸಹ ದೊಡ್ಡ ಕೊಳವನ್ನು ನಿರ್ಮಿಸುತ್ತಾರೆ. ಅದಕ್ಕೆ ಒಂದು ದಿನ ನಿಗದಿ ಮಾಡಿಕೊಂಡು ಬಂದು ಅದರಲ್ಲಿ ಹಾಲನ್ನು ಹಾಕುತ್ತಾರೆ, ಅದರಲ್ಲಿ ಸ್ನಾನ ಮಾಡುತ್ತಾರೆ. ಶಿವಲಿಂಗದ ಮೇಲೂ ಹಾಲನ್ನು ಎರೆಯುತ್ತಾರೆ. ಸತ್ಯಯುಗದ ಮಹಿಮೆಯೂ ಇದೆ. ಅಲ್ಲಿ ಹಾಲು ತುಪ್ಪದ ನದಿಗಳಿವೆ. ಆದರೆ ಇಂಥ ಮಾತಿಲ್ಲ. ಪ್ರತಿ 5,000 ವರ್ಷಗಳ ನಂತರ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಈ ಸಮಯದಲ್ಲಿ ನೀವು ಗುಲಾಮರಾಗಿದ್ದೀರಿ, ಮತ್ತೆ ನೀವು ರಾಜ್ಯರಾಗುತ್ತೀರಿ. ಇಡೀ ಪ್ರಕೃತಿ ನಿಮ್ಮ ದಾಸಿಯಾಗಿ ಬಿಡುತ್ತದೆ. ಅಲ್ಲಿ ಎಂದೂ ನಿಯಮಕ್ಕೆ ವಿರುದ್ಧವಾಗಿ ಮಳೆ ಬೀಳುವುದಿಲ್ಲ, ನದಿಗಳು ಉಕ್ಕುವುದಿಲ್ಲ, ಯಾವುದೇ ಉಪದ್ರವಗಳಾಗುವುದಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಉಪದ್ರವಗಳು ಆಗುತ್ತವೆ. ಅಲ್ಲಿ ಪಕ್ಕಾ ವೈಷ್ಣವರಿರುತ್ತಾರೆ, ವಿಕಾರಿ ವೈಷ್ಣವರಲ್ಲ. ಯಾರಾದರೂ ಸಸ್ಯಾಹಾರಿಯಾದರೆ ಅವರನ್ನು ವೈಷ್ಣವರೆಂದು ಹೇಳುತ್ತಾರೆ. ಆದರೆ ಇಲ್ಲ, ವಿಕಾರದಿಂದ ಪರಸ್ಪರ ಬಹಳ ದುಃಖ ಕೊಡುತ್ತಾರೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಹಳ್ಳಿಯ ಬಾಲಕ ಡ್ಯಾಸ್ ಎಂಬ ಗಾಯನವೂ ಇದೆ. ಕೃಷ್ಣನಂತೂ ಹಳ್ಳಿಯ ಬಾಲಕನಾಗಲು ಸಾಧ್ಯವಿಲ್ಲ. ಕೃಷ್ಣನು ವೈಕುಂಠದ ಮಾಲೀಕನಾಗುತ್ತಾನೆ, 84 ಜನ್ಮಗಳನ್ನು ಪಡೆಯುತ್ತಾನೆ. ನಾವು ಭಕ್ತಿಯಲ್ಲಿ ಎಷ್ಟೊಂದು ಮೋಸ ಹೋದೆವು, ಹಣವನ್ನು ವ್ಯರ್ಥ ಮಾಡಿದೆವು ಎಂದು ಇದನ್ನು ಸಹ ಈಗ ತಿಳಿದುಕೊಂಡಿದ್ದೀರಿ. ನಿಮಗೆ ಎಷ್ಟೊಂದು ಧನವನ್ನು ಕೊಟ್ಟೆನು, ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನು, ಅದೆಲ್ಲವೂ ಎಲ್ಲಿ ಹೋಯಿತು ಎಂದು ತಂದೆಯು ಕೇಳುತ್ತಾರೆ. ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದೆನು, ಮತ್ತೆ ನೀವೇನು ಮಾಡಿದಿರಿ? ತಂದೆಯಂತೂ ನಾಟಕವನ್ನು ತಿಳಿದಿದ್ದಾರೆ. ಹೊಸ ಪ್ರಪಂಚವೇ ಹಳೆಯ ಪ್ರಪಂಚವಾಗಿದೆ, ಹಳೆಯ ಪ್ರಪಂಚ ಹೊಸ ಪ್ರಪಂಚವಾಗಿದೆ. ಇದು ಚಕ್ರವಾಗಿದೆ. ಏನೆಲ್ಲವೂ ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆ ಆಗುತ್ತದೆ. ಇನ್ನೂ ಸ್ವಲ್ಪವೇ ಸಮಯವಿದೆ. ಪುರುಷಾರ್ಥ ಮಾಡಿ ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ. ಹಳೆಯ ಪ್ರಪಂಚದ್ದೆಲ್ಲ ಮಣ್ಪಾಲಾಗಲಿದೆ. ಸಾಹುಕಾರರು ಈ ಜ್ಞಾನವನ್ನು ಪಡೆಯುವುದಿಲ್ಲ. ತಂದೆಯು ಬಡವರ ಬಂಧು ಆಗಿದ್ದಾರೆ. ಇಲ್ಲಿನ ಬಡವರೇ ಅಲ್ಲಿನ ಸಾಹುಕಾರಾಗುತ್ತಾರೆ, ಸಾಹುಕಾರರು ಅಲ್ಲಿ ಬಡವರಾಗುತ್ತಾರೆ. ಅನೇಕರು ಪದ್ಮಾಪತಿಗಳಾಗಿದ್ದಾರೆ. ಅವರು ಬರುತ್ತಾರೆ, ಆದರೆ ಅವರು ಬಡವರಾಗುತ್ತಾರೆ. ಅವರು ತಮ್ಮನ್ನು ಸ್ವರ್ಗದಲ್ಲಿ ಇದ್ದೇವೆ ಎಂದು ತಿಳಿದಿದ್ದಾರೆ. ಅದು ಬುದ್ಧಿಯಿಂದ ಹೋಗುವುದೇ ಇಲ್ಲ. ಇಲ್ಲಂತೂ ಎಲ್ಲವನ್ನು ಮರೆತು ಹೋಗಿ ಖಾಲಿ ಭಿಕಾರಿಗಳಾಗಿ ಎಂದು ತಂದೆಯು ತಿಳಿಸುತ್ತಾರೆ. ಇಂದಿನ ದಿನಗಳಲ್ಲಿ ಅಂತೂ ಕಿಲೋಗ್ರಾಂ, ಕಿಲೋಮೀಟರ್ ಇತ್ಯಾದಿ ಏನೇನೋ ಬಂದಿದೆ. ಯಾವ ರಾಜನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆಯೋ ಅವರು ತಮ್ಮ ಭಾಷೆಯನ್ನು ನಡೆಸುತ್ತಾರೆ, ವಿದೇಶದ್ದನ್ನು ನಕಲು ಮಾಡುತ್ತಾರೆ. ತಮ್ಮ ಬುದ್ಧಿ ಅಂತೂ ಇಲ್ಲ. ಎಲ್ಲವೂ ತಮೋಪ್ರಧಾನವಾಗಿದೆ. ಅಮೇರಿಕ ಮೊದಲಾದ ದೇಶಗಳಲ್ಲಿ ವಿನಾಶದ ಸಾಮಗ್ರಿಗಳಿವೆ. ಎಷ್ಟೊಂದು ಹಣ ತೊಡಗಿಸುತ್ತಾರೆ. ವಿಮಾನದಿಂದ ಬಾಂಬ್ಗಳನ್ನು ಹಾಕುತ್ತಾರೆ. ಇದಕ್ಕೆ ಬೆಂಕಿ ಬೀಳಲಿದೆ. ಮಕ್ಕಳಿಗೂ ಗೊತ್ತಿದೆ. ತಂದೆ ವಿನಾಶ ಮತ್ತು ಸ್ಥಾಪನೆಯ ಕಾರ್ಯವನ್ನು ಮಾಡಿಸುವುದಕ್ಕಾಗಿಯೇ ಬರುತ್ತಾರೆ. ನಿಮ್ಮಲ್ಲಿಯೂ ತಿಳಿಸಿಕೊಡುವವರು ನಂಬರ್ವಾರಿದ್ದಾರೆ. ಎಲ್ಲರೂ ಒಂದೇ ರೀತಿ ನಿಶ್ಚಯ ಬುದ್ಧಿಯವರಿಲ್ಲ. ಹೇಗೆ ಬ್ರಹ್ಮ ತಂದೆ ಮಾಡಿದ್ದಾರೋ ಅವರನ್ನು ಅನುಸರಿಸಬೇಕು. ಹಳೆಯ ಪ್ರಪಂಚದಲ್ಲಿ ಈ ಬಿಡುಗಾಸನ್ನು ಏನು ಮಾಡುತ್ತೀರಿ? ಇತ್ತೀಚೆಗಂತೂ ಕಾಗದ ನೋಟುಗಳು ಹೊರಬಂದಿವೆ. ಸತ್ಯಯುಗದಲ್ಲಿ ಚಿನ್ನದ ನಾಣ್ಯಗಳು ಇರುತ್ತವೆ, ಚಿನ್ನದ ಮಹಲ್ಗಳಾಗುತ್ತವೆ. ಆದರೆ ನಾಣ್ಯಗಳಿಗೆ ಅಲ್ಲಿ ಏನೋ ಬೆಲೆ ಇದೆ. ಹೇಗೆ ಎಲ್ಲವೂ ಅಲ್ಲಿ ಉಚಿತವಾಗಿರುತ್ತದೆ. ಸತ್ವಪ್ರಧಾನ ಧರಣಿಯಲ್ಲವೇ? ಈಗಂತೂ ಹಳೆಯದಾಗಿಬಿಟ್ಟಿದೆ. ಸತ್ಯಯುಗವು ಸತ್ವಪ್ರಧಾನ ಹೊಸ ಪ್ರಪಂಚವಾಗಿದೆ. ಹೊಸ ಭೂಮಿ ಇರುತ್ತದೆ. ನೀವು ಸೂಕ್ಷ್ಮವತನಕ್ಕೆ ಹೋಗಿರಿ ಎಂದರೆ ಸೂಬಿ ರಸ ಇತ್ಯಾದಿಗಳನ್ನು ಕುಡಿಯುತ್ತೀರಿ. ಆದರೆ ಅಲ್ಲಿ ಯಾವುದೇ ಹಣ್ಣಿನ ವೃಕ್ಷವಂತೂ ಇಲ್ಲ, ಮೂಲವತನದಲ್ಲಿಯೂ ಇಲ್ಲ. ಯಾವಾಗ ನೀವು ವೈಕುಂಠದಲ್ಲಿ ಹೋಗುತ್ತೀರಿ ಅಲ್ಲಿ ನಿಮಗೆ ಎಲ್ಲವೂ ಸಿಗುತ್ತವೆ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಿ. ಸೂಕ್ಷ್ಮವತನದಲ್ಲಿ ವೃಕ್ಷಗಳು ಇರುವುದಿಲ್ಲ. ವೃಕ್ಷಗಳು ಧರಣಿಯ ಮೇಲೆ ಇರುತ್ತದೆ, ಹೊರತು ಆಕಾಶದಲ್ಲಿ ಅಲ್ಲ. ಬಲೆ ಬ್ರಹ್ಮ ಮಹಾತತ್ವವೆಂದು ಹೆಸರಿದೆ, ಆದರೆ ಅದು ಆಕಾಶವಾಗಿದೆ. ಹೇಗೆ ಈ ನಕ್ಷತ್ರಗಳು ಆಕಾಶದಲ್ಲಿ ಇದೆಯೋ ಹಾಗೆಯೇ ನೀವು ಬಹಳ ಚಿಕ್ಕ ಚಿಕ್ಕ ಆತ್ಮಗಳು ಅಲ್ಲಿ ಇರುತ್ತೀರಿ.
ನಕ್ಷತ್ರಗಳು ನೋಡಲು ದೊಡ್ಡ ರೂಪದಲ್ಲಿ ಕಂಡುಬರುತ್ತದೆ. ಬ್ರಹ್ಮ ತತ್ವದಲ್ಲಿ ಯಾವುದೇ ದೊಡ್ಡ ರೂಪದ ಆತ್ಮಗಳು ಇರುವುದಿಲ್ಲ. ಇದನ್ನು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಅಂದಾಗ ಆತ್ಮಗಳು ಮೇಲಿರುತ್ತಾರೆ. ಆತ್ಮವು ಚಿಕ್ಕ ಬಿಂದುವಾಗಿದೆ. ಈ ಎಲ್ಲ ಮಾತುಗಳನ್ನು ನೀವೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆಗಲೇ ಅನ್ಯರಿಗೆ ಧಾರಣೆ ಮಾಡಿಸಲು ಸಾಧ್ಯ. ಶಿಕ್ಷಕರು ಸ್ವಯಂ ಎಲ್ಲವನ್ನು ತಿಳಿದುಕೊಂಡಿರುತ್ತಾರೆ. ಆದ್ದರಿಂದಲೇ ಅನ್ಯರಿಗೆ ಓದಿಸುತ್ತಾರೆ. ಇಲ್ಲದಿದ್ದರೆ ಅವರು ಎಂಥ ಶಿಕ್ಷಕರು? ಆದರೆ ಇಲ್ಲಿ ಶಿಕ್ಷಕರು ನಂಬರ್ 1 ಇದ್ದಾರೆ. ನೀವು ಮಕ್ಕಳು ವೈಕುಂಠವನ್ನು ಸಹ ತಿಳಿದುಕೊಳ್ಳಬಲ್ಲಿರಿ. ಹಾಗಿದ್ದರೆ ನೀವು ವೈಕುಂಠವನ್ನು ನೋಡಿಲ್ಲ ಎಂದಲ್ಲ. ಅನೇಕ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ. ಅಲ್ಲಿ ಹೇಗೆ ಸ್ವಯಂ ಆಗುತ್ತದೆ, ಯಾವ ಭಾಷೆ ಇರುತ್ತದೆ, ಎಲ್ಲವನ್ನು ನೋಡಿದ್ದೀರಿ. ಅಂತ್ಯದಲ್ಲಿಯೂ ನೀವು ಸಾಕ್ಷಾತ್ಕಾರವನ್ನು ನೋಡುತ್ತೀರಿ. ಆದರೆ ಯಾರು ಯೋಗಯುಕ್ತರಾಗುತ್ತಾರೆಯೋ ಅವರೇ ನೋಡಲು ಸಾಧ್ಯ. ಉಳಿದಂತೆ ಯಾರಿಗೆ ತಮ್ಮ ಮಿತ್ರ, ಸಂಬಂಧ, ಹಣ, ಅಧಿಕಾರಿಗಳು ನೆನಪಿಗೆ ಬರುತ್ತಿರುತ್ತದೆಯೋ ಅವರು ಏನು ಕೊಡುತ್ತಾರೆ, ಏನು ನೋಡುತ್ತಾರೆ? ಸತ್ಯ ಯೋಗಿಗಳೇ ಅಂತ್ಯದವರೆಗೆ ಇರುತ್ತಾರೆ. ಅವರನ್ನು ತಂದೆಯ ನೋಡಿ ಖುಷಿ ಆಗುತ್ತಾರೆ. ಹೂಗಳದ್ದೇ ತೋಟವಾಗಿರುತ್ತದೆ. ಅನೇಕರು 10-15 ವರ್ಷಗಳಿದ್ದು ಮತ್ತೆ ಹೊರಟು ಹೋಗುತ್ತಾರೆ. ಅಂಥವರಿಗೆ ಎಕ್ಕದ ಹೂ ಎಂದು ಹೇಳಲಾಗುತ್ತದೆ. ಬಹಳ ಒಳ್ಳೊಳ್ಳೆಯ ಮಕ್ಕಳು ಮಮ್ಮಾ ಬಾಬಾರವರಿಗೂ ಸಹ ಸಂದೇಶವನ್ನು ತೆಗೆದುಕೊಂಡು ಹೊರತಿದ್ದರು, ಡ್ರಿಲ್ ಮಾಡಿಸುತ್ತಿದ್ದರು. ಅವರೂ ಸಹ ಇಂದು ಇಲ್ಲ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮತ್ತು ಬಾಪ್ತಾದರವರಿಗೂ ಸಹ ಗೊತ್ತಿದೆ. ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. ಇದು ಮಾಯೆಯ ಜೊತೆ ಗುಪ್ತವಾದ ಯುದ್ಧವಾಗಿದೆ, ಗುಪ್ತ ಬಿರುಗಾಳಿಯಾಗಿದೆ. ಮಾಯೆಯು ನಿಮಗೆ ಬಹಳ ತೊಂದರೆ ಕೊಡುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಈ ಸೋಲು ಗೆಲುವಿನ ನಾಟಕವು ಮಾಡಲ್ಪಟ್ಟಿದೆ. ನಿಮ್ಮದು ಆಯುಧಗಳಿಂದ ಮಾಡುವ ಯುದ್ಧವಲ್ಲ. ಈ ಭಾರತದ ಪ್ರಾಚೀನ ರಾಜ್ಯ ಯೋಗವು ಪ್ರಸಿದ್ಧವಾಗಿದೆ. ಈ ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಯಾರೂ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿಲ್ಲ, ಸಾಧ್ಯವಿಲ್ಲ. ಆಟವು ಬಹಳ ವಿಚಿತ್ರವಾಗಿದೆ. ಕಥೆಯೂ ಇದೆ. 2 ಬೆಕ್ಕುಗಳು ಬೆಣ್ಣೆಗಾಗಿ ಹೊಡೆದಾಡಿದವು. ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯ ಎಂದು ಹೇಳಲಾಗುತ್ತದೆ. ಅದನ್ನು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ. ಕೃಷ್ಣನ ಬಾಯಲ್ಲಿ ಬೆಣ್ಣೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಕೃಷ್ಣನ ಬಾಯಲ್ಲಿ ಹೊಸ ಪ್ರಪಂಚವನ್ನು ನೋಡುತ್ತೀರಿ. ಯೋಗ ಬಲದಿಂದ ನೀವು ವಿಶ್ವದ ರಾಜ್ಯರೂಪಿ ಬೆಣ್ಣೆಯನ್ನು ಪಡೆಯುತ್ತೀರಿ. ಆ ರಾಜ್ಯಕ್ಕಾಗಿ ಎಷ್ಟೊಂದು ಯುದ್ಧವಾಗುತ್ತದೆ. ಅನೇಕರು ಯುದ್ಧದಿಂದ ಸಮಾಪ್ತಿಯಾಗುತ್ತಾರೆ. ಈ ಹಳೆಯ ಪ್ರಪಂಚ ಲೆಕ್ಕಾಚಾರವು ಸಮಾಪ್ತಿಯಾಗಲಿದೆ. ಈ ಪ್ರಪಂಚದ ಯಾವ ಒಂದು ವಸ್ತುವು ಸಹ ಉಳಿಯುವುದಿಲ್ಲ. ತಂದೆಯ ಶ್ರೀಮತವಾಗಿದೆ. ಮಕ್ಕಳೇ, ಹಿಯರ್ ನೋ ಈ ವಿಲ್ ಸಿ ನೋ ವಿಲ್ ಡ್ಯಾಸ್. ಅವರು ಕೋತಿಗಳ ಚಿತ್ರವನ್ನು ಮಾಡುತ್ತಾರೆ. ಇತ್ತೀಚೆಗೆ ಮನುಷ್ಯರದು ಮಾಡುತ್ತಾರೆ. ಮೊದಲು ಚೀನಾದ ಕಡೆಯಿಂದ ಆನೆಯ ದಂತದ ವಸ್ತುಗಳು ಬರುತ್ತಿತ್ತು. ಗಾಜಿನ ಬಳೆಗಳನ್ನು ಧರಿಸುತ್ತಿದ್ದರು. ಇಲ್ಲಂತೂ ಆಭರಣಗಳು ಧರಿಸಲು ಕಿವಿ, ಮೂಗು ಚುಚ್ಚುತ್ತಾರೆ. ಸತ್ಯಯುಗದಲ್ಲಿ ಮೂಗು, ಕಿವಿಗಳನ್ನು ಚುಚ್ಚುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಂತೂ ಮಾಯೆ ಹೀಗಿದೆ. ಅದು ಎಲ್ಲರ ಕಿವಿ, ಮೂಗನ್ನು ಕತ್ತರಿಸುತ್ತದೆ. ಈಗ ನೀವು ಮಕ್ಕಳ ಸ್ವಚ್ಛ ಆಗುತ್ತೀರಿ. ಅಲ್ಲಿ ಸ್ವಾಭಾವಿಕವಾಗಿ ಸೌಂದರ್ಯವಿರುತ್ತದೆ. ಯಾವುದೇ ವಸ್ತುಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಂತೂ ಶರೀರವೇ ತಮೋಪ್ರಧಾನ ತತ್ವಗಳಿಂದ ಆಗುವ ಕಾರಣ ರೋಗಗಳು ಬರುತ್ತವೆ. ಅಲ್ಲಿ ಈ ಮಾತುಗಳಿರುವುದಿಲ್ಲ. ಈಗ ನೀವು ಆತ್ಮಗಳಿಗೆ ಬಹಳ ಖುಷಿಯಾಗುತ್ತದೆ. ಬೆಳಗಿನ ತಂದೆಯು ಓದಿಸಿ ನರನಿಂದ ನಾರಾಯಣ ಆಗುವ ಅಮರಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅತೀಂದ್ರಿಯ ಸುಖವನ್ನು ಕೊಡಬೇಕಾಗಿದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿಕೆಯರನ್ನು ಕೇಳಿ ಎಂಬ ಗಾಯನವಿದೆ. ಭಕ್ತರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಖುಷಿ ಆಗಿರಬೇಕು ಮತ್ತು ಈ ಮಾತುಗಳನ್ನು ಸ್ಮರಣೆ ಮಾಡುವಂಥ ಮಕ್ಕಳು ಕೆಲವರೇ ಇದ್ದಾರೆ. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ. ಯಾವ ದ್ರೌಪದಿಯ ಗಾಯನವಿದೆಯೋ ಅದು ಈಗ ಪ್ರತ್ಯಕ್ಷದಲ್ಲಿ ಆಗುತ್ತದೆ ಇಲ್ಲ. ತಾವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಸ್ತ್ರೀಯರು ಸದಾ ಸ್ತ್ರೀಯರಾಗಿ ಜನ್ಮ ಪಡೆಯುತ್ತಾರೆ ಎಂದಲ್ಲ. 2 ಬಾರಿ ಸ್ತ್ರೀಯರಾಗಬಹುದು, ಹೆಚ್ಚಿಗೆ ಇಲ್ಲ. ಮಾತೆಯರು, ಓ ತಂದೆ ರಕ್ಷಣೆ ಮಾಡಿ,
ಈ ದುಶ್ಯಾಸನ ವಿಕಾರಕ್ಕಾಗಿ ತೊಂದರೆ ಕೊಡುತ್ತಾರೆ ಎಂದು ಕೂಗುತ್ತಾರೆ. ಇದಕ್ಕೆ ವೈಶಾಲ್ಯವೆಂದು ಕರೆಯಲಾಗುತ್ತದೆ. ಇದು ರಾಮನಿಂದ ಸ್ಥಾಪನೆ ಆಗಿದೆ. ಸ್ವರ್ಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ. ಶಿವಾಲಯವು ಶಿವ ತಂದೆಯಿಂದ ಸ್ಥಾಪನೆಯಾಗಿದೆ. ತಂದೆಯು ನಿಮಗೆ ಜ್ಞಾನವನ್ನು ಕೊಡುತ್ತಾರೆ. ತಂದೆಗೆ ಜ್ಞಾನಪೂರ್ಣರು ಎಂದು ಹೇಳಲಾಗುತ್ತದೆ. ಜ್ಞಾನಪೂರ್ಣರು ಎಂದರೆ ಎಲ್ಲರ ಮನಸ್ಸನ್ನು ಅರಿತಿರುವರೆಂದಲ್ಲ. ಇದರಿಂದ ಪ್ರಯೋಜನವಾದರೆ ಏನು? ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನನ್ನ ಹೊರತು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ. ನಾನೇ ಕುಳಿತು ಓದಿಸುತ್ತೇನೆ. ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಅಲ್ಲಿ ಭಕ್ತಿಯ ಪ್ರಾರಬ್ಧವಿದೆ. ಸತ್ಯಯುಗದ ತ್ರೇತಾಯದಲ್ಲಿ ಭಕ್ತಿ ಇರುವುದಿಲ್ಲ. ವಿದ್ಯೆಯಿಂದಲೇ ರಾಜಧಾನಿಯ ಸ್ಥಾಪನೆಯಾಗುತ್ತದೆ. ರಾಷ್ಟ್ರಪತಿ ಮೊದಲಾದವರಿಗೆ ಎಷ್ಟು ಜನ ಮಂತ್ರಿಗಳಿರುತ್ತಾರೆ. ಸಲಹೆ ನೀಡಲು ಮಂತ್ರಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಮಂತ್ರಿಗಳನ್ನು ಇಟ್ಟುಕೊಳ್ಳಲು ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಈಗ ತಂದೆಯು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಲಕ್ಷ್ಮೀನಾರಾಯಣರು ನೋಡಿ ಎಷ್ಟೊಂದು ಬುದ್ಧಿವಂತರಾಗಿದ್ದರು. ಬೇಹದ್ದಿನ ರಾಜ್ಯಭಾಗ್ಯವು ಬೇಹದ್ದಿನ ಭಾರತದಲ್ಲಿ ಬೇಹದ್ದಿನ ರಾಜ್ಯಭಾಗ್ಯವು ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ತಂದೆಯು ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆಯು ಭಾರತದಲ್ಲಿ ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದಾರೆ. ಇದು ಲಕ್ಷಾಂತರ ವರ್ಷಗಳ ಮಾತಲ್ಲ, ಇದು ನಿನ್ನೆಯ ಮಾತಾಗಿದೆ. ಒಳ್ಳೆಯದು. ಹೆಚ್ಚಿಗೆ ಇನ್ನೇನು ತಿಳಿಸಲಿ? ತಂದೆಯು ತಿಳಿಸುತ್ತಾರೆ, ಮನ್ಮನಾಭವ. ವಾಸ್ತವದಲ್ಲಿ ಇದು ಸನ್ನೆಯ ವಿದ್ಯೆಯಾಗಿದೆ. ಒಳ್ಳೆಯದು, ತಿಳಿಯಿತು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಗೆ ಪೂರ್ಣ ಸಹಿಗಳಾಗಲು ಚತುರರು ಬುದ್ಧಿವಂತರಾಗಬೇಕು. ಒಳಗೆ ಯಾವುದೇ ಗಡಿಬಿಡಿ ಏರುಪೇರು ಇರಬಾರ್ದು. 2ನೇ ಪಾಯಿಂಟ್ ಆಗಿದೆ. ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನು ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿವರಾಗಿ ತಂದೆಯನ್ನು ಅನುಸರಿಸಬೇಕು. ಬಿಡುಗಾಸಿನ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಪೂರ್ಣ ಬಿಕಾರಿಗಳಾಗಬೇಕು. ಮಿತ್ರ, ಸಂಬಂಧಿ, ಹಣ, ಅಧಿಕಾರಿ ಮೊದಲಾದವುಗಳನ್ನು ಮರೆಯಬೇಕಾಗಿದೆ. ವರದಾನ: ಸಂಘಟನೆಯಲ್ಲಿರುತ್ತಾ ಎಲ್ಲ ಸ್ನೇಹಿಗಳಾಗುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವಂಥ ಕರ್ಮಯೋಗಿವ. ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಗಳಾಗುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವಂಥ ಕರ್ಮಯೋಗಿವ. ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿಗಳಾಗುವ ಬದಲು ನೇರ ಆಗಿಬಿಡುತ್ತಾರೆ. ಎಲ್ಲಿ ಸಿಕ್ಕಿ ಹಾಕಿಕೊಂಡರೂ ಬಿಡುವೇನೋ ಎಂದು ಭಯ ಬೀಳುತ್ತಾರೆ. ಇದಕ್ಕೆ ಬದಲು ದೂರ ಉಳಿಯುವುದೇ ಒಳ್ಳೆಯದು ಎಂದು. ಆದರೆ ಇಲ್ಲ, 21 ಜನ್ಮ ಪರಿವಾರದಲ್ಲಿರಬೇಕು. ಒಂದು ವೇಳೆ ಭಯ ಬಿದ್ದು ದೂರ ಸರಿದರೆ ಈಗ ಇದು ಕರ್ಮ ಸನ್ಯಾಸಿಯ ಸಂಸ್ಕಾರವಾಯಿತು. ಕರ್ಮಯೋಗಿಗಳಾಗಬೇಕು, ಕರ್ಮ ಸನ್ಯಾಸಿ ಅಲ್ಲ. ಸಂಘಟನೆಯಲ್ಲಿರಿ, ಎಲ್ಲರ ಸ್ನೇಹಿಗಳಾಗಿ. ಆದರೆ ಬುದ್ಧಿಯ ಆಶ್ರಯ ಒಬ್ಬ ತಂದೆಯಾಗಿರಬೇಕು, ಇನ್ನೊಬ್ಬರು ಇರಬಾರದು. ಬುದ್ಧಿಯು ಬೇರೆಯಾಗಿದೆ. ಬುದ್ಧಿಗೆ ಬೇರೆ ಯಾವುದೇ ಆತ್ಮರ ಜೊತೆ ಗುಣ ಅಥವಾ ಯಾವುದೇ ಆಕರ್ಷಣೆ ಮಾಡಬಾರದು. ಆಗ ಹೇಳಲಾಗುವುದು ಕರ್ಮಯೋಗಿ ಪವಿತ್ರ. ಸ್ಲೋಗನ್ ಆಗಿದೆ: ಬಾಪ್ದಾದರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ. ಬಾಪ್ದಾದರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ. ಓಂ ಶಾಂತಿ.